ಆಕ್ಷನ್ ಹೆಣ್ಮಕ್ಳಿಗೆ ಬಹಳ ಜವಾಬ್ದಾರಿ, ಅಂದ್ರೆ ಹೆಣ್ಮಕ್ಳಿಗೆ ವಿಶೇಷವಾದ ಹೌದು. ಸೊ ಈ ವಿಚಾರವಾಗಿ ಅವ್ರಿಗೆ ಅಂತಲೇ ಒಂದು ವಿಶೇಷವಾದ ಶೋಗಳು ಅದನ್ನ ಮಾಡೋ ಆಲೋಚನೆ ಇದೆ ಅಂತ ಮಾಡಿದರೆ ಒಳ್ಳೆಯದು. ಬಿಕಾಸ್ ನನಗೆ ಅನ್ಸುತ್ತೆ ಹೆಣ್ಮಕ್ಳಿಗೆ ಲೈಕ್ ನಾವು ಮಕ್ಕಳ ಮೂವಿ ಅಂದ್ಕೊಂಡು ನಾವು ಸ್ವಲ್ಪ ಡಾಕ್ಯುಮೆಂಟ್ರಿ ಟೈಪ್ ಅನ್ಕೊಂಡ್ಬಿಡ್ತೀವಿ. ಮಕ್ಕಳಿಗೆ ತೋರಿಸೋ ಥರ ಅದು ಎಂಟರ್ಟೈನಿಂಗ್ ಆಗಿರಲ್ಲ. ಯೂಶಲಿ ಪೇರೆಂಟ್ಸ್ ಒಂದು ಎಂಟರ್ಟೈನ್ಮೆಂಟ್ ಕೂಡ ಬೇಕು. ಸೊ ನಾವು ಬರೀ ಮಕ್ಕಳಿಗೆ ಯೋಚನೆ ಮಾಡಿ, ಈ ಏಜ್ ಗ್ರೂಪ್ ಇದೆಯಲ್ವ ಟಿಲ್ 13-14 ಅಟ್ಲೀಸ್ಟ್. ಸೊ ತುಂಬ ಕಾಂಟೆಂಟ್, ಐ ಥಿಂಕ್ ಅಡಲ್ಟ್ ಕಾಂಟೆಂಟ್ ಇವಾಗ OTT-ದಲ್ಲಿನೂ ಇದೆ, ಅದಕ್ಕೆ ಒಂದು ಸೆನ್ಸರ್ ಇಲ್ಲ. ಸೊ ಮಕ್ಕಳು ಆರ್ ಎಕ್ಸ್ಪೋಸ್ ಟು ಸೋ ಮಚ್ ಕಾಂಟೆಂಟ್. ಸೊ ಕೆಲವರು ಪೇರೆಂಟ್ಸ್ ಅದು ನೋಡೋಕ್ಕೆ ಬಿಡಲ್ಲ. ಇವಾಗ ಯಾವ ಮೂವೀಸ್ಗೆ ಕರ್ಕೊಂಡು ಹೋಗ್ತೀರಾ ನೀವು ಚಿಕ್ಕ ಮಕ್ಕಳಿಗೆ? ಪ್ರತಿಯೊಂದು ಮೂವಿನಲ್ಲಿ ತುಂಬ ವೈಲೆನ್ಸ್ ಇದೆ, ಒಂದಷ್ಟು ಸೀನ್ಸ್ ಇದೆ, ಡಬಲ್ ಮೀನಿಂಗ್ ಡೈಲಾಗ್ಸ್ ಇರುತ್ತೆ. ಸೊ ಒಂದೊಂದ್ಸತಿ ಎಂಬ್ಯಾರಸ್ಮೆಂಟ್ ಆಗಿಬಿಡುತ್ತೆ ಫ್ಯಾಮಿಲಿ ಜೊತೆ, ನೋಡೋಕ್ಕಾಗಲ್ಲ. ಸೊ ಆ ಮೂವೀಸ್ ಒಂದು ಜಾನರ್ಗೆ, ಒಂದು ಕ್ಲಾಸ್ ಆಫ್ ಆಡಿಯನ್ಸ್ಗೆ ಓಕೆ, ಬಟ್ ಫ್ಯಾಮಿಲಿ ಮೂವೀಸ್ ಎಸ್ಪೆಷಲಿ ವಿತ್ ಈ ಥರ ಮಕ್ಕಳಿಗೆ ಐ ಥಿಂಕ್ ದಟ್ ಕನ್ನಡ ಸಿನಿಮಾದಲ್ಲಿ ಒಂದು ಪ್ರಯತ್ನ ಬರಬೇಕು ದಟ್ ಈ ಥರ ಆಡಿಯನ್ಸ್ಗೆ ನಾವು ಎಂಟರ್ಟೈನಿಂಗ್ ಆಗಿ ಮೂವೀಸ್ ಮಾಡೋದು, ನಾಟ್ ಬೋರಿಂಗ್ ಮೂವೀಸ್, ಬಟ್ ಚೆನ್ನಾಗಿ. ಹೌದು, ಅವ್ರು ಇನ್ಸ್ಪೈರ್ ಆಗಬೇಕು, ಅವ್ರಿಗೆ ಸ್ಟ್ರೆಂತ್ ಸಿಗಬೇಕು, ಅವ್ರಿಗೆ ಒಂದು ಸ್ಫೂರ್ತಿ ಬರಬೇಕು ಮೂವೀಸ್ ನೋಡಿ. ದಟ್ ಎಸ್ ಫಿಮೇಲ್ ಕ್ಯಾರೆಕ್ಟರ್ಸ್ ಕ್ಯಾನ್ ಆಲ್ಸೋ ಬಿ ಹೀರೋಸ್ ಅಂತ, ಬರೀ ಮೇಲ್ ಫಿಗರ್ಸ್ಗೆ ಹೀರೋಸ್ ಆಗಿ ನೋಡ್ತೀವಿ ನಾವು. ಸೊ ಅದು ಒಂದು ಪ್ರಯತ್ನ ಇದೆ. ಇದ್ರ ಜೊತೆಗೆ ಅನ್ರಿಯಲಿಸ್ಟಿಕ್ ಕೂಡ ಇಲ್ಲ, ಅವ್ರು ತುಂಬ ಶಾರ್ಪ್ನೆಸ್ ಯೂಸ್, ಹೌ ವಿ ಕ್ಯಾನ್ ಯೂಸ್ ಅವರ್ ಬ್ರೈನ್ ಟು ಸಾಲ್ವ್ ಕೇಸಸ್. ಈಗ ನ್ಯಾನ್ಸಿ ಡ್ರೂ ಥರ ಅನ್ಕೊಳ್ಳಿ, ನ್ಯಾನ್ಸಿ ಡ್ರೂದು ಇತ್ತು. ನಮ್ಮ ಕ್ಯಾಲ್ಕಟಲ್ಲಿ ಬ್ಯೋಮಕೇಶ್ ಬಕ್ಷಿ ಅಂತ ತುಂಬ ಫೇಮಸ್ ಆಗಿತ್ತು. ಬ್ಯೋಮಕೇಶ್ ಬಕ್ಷಿದು ತುಂಬ ಬುಕ್ಸು, ಇವತ್ತು ಲಾಸ್ಟ್ ಮಂತ್ ಕೂಡ ಒಂದು ಮೂವಿ ರಿಲೀಸ್ ಆಗಿತ್ತು. ಅವ್ರು ತುಂಬ ಪಾರ್ಟ್ಸ್ ಮಾಡ್ಕೊಂಡದ್ದು, ತುಂಬ ಚೆನ್ನಾಗಿ ಹೋಗುತ್ತೆ ಮರ್ಡರ್ ಮಿಸ್ಟ್ರೀಸು. ಸೊ ಈ ಥರ ಮಾಡಿದರೆ ಐ ಥಿಂಕ್ ಒಂಥರ ಮಕ್ಕಳಿಗೆ ಇಂಟ್ರೆಸ್ಟು ಬರುತ್ತೆ, ಪ್ಲಸ್ ಯುನೋ ಒಂದು ಹೋಲ್ಸಮ್ ಎಂಟರ್ಟೈನ್ಮೆಂಟ್ ಅಂತ ಹೇಳ್ಬೋದು, ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಥರ.